7/7/2024 ಕುಣಿಗಲ್ ತಾಲೂಕಿನಿಂದ ನಮ್ಮ ತಾಲೂಕಿಗೆ ಕನ್ನಡ ಜ್ಯೋತಿ ರಥ ಸ್ವೀಕಾರ ಬರ್ತಿದೆ. ಸೊ ಇದರ ಅಂಗವಾಗಿ ನಾವು ನಮ್ಮ ತಾಲೂಕಿಗೆ ಏನು ಎಂಟ್ರಿ ಆಗುತ್ತೆ ಅದಾದ ನಂತರ ನಮ್ಮ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ರಥವನ್ನು ಸ್ವೀಕರಿಸಿ CS ಪುರ ಹೋಬಳಿಯಿಂದ ಹಾಗೆ ನಮ್ಮ ಗುಬ್ಬಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ವಿಜೃಂಭಣೆಯಿಂದ ಅದನ್ನು ನಾವು ಬರಮಾಡಿಕೊಂಡು ಇದರಿಂದ ಸ್ವಾಗತ ಮಾಡಿ ಹಲವು ಜನ ಕಾರ್ಯಕ್ರಮಗಳ ಮುಖಾಂತರ ಅತ್ಯಂತ ವಿಜೃಂಭಣೆಯಿಂದ ರಥನ ನಮ್ಮ ತಾಲೂಕಿನಲ್ಲಿ ಮೆರವಣಿಗೆ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಎಲ್ಲ ಮುಖಂಡರೊಂದಿಗೆ ನಾವು ಈ ದಿನ 2 ಪೂರ್ವಭಾವಿ ಸಭೆಗಳನ್ನ ಮಾಡಿ ನಿರ್ಧಾರ ಮಾಡಿದ್ದೀವಿ. ಹಾಗೆಯೇ ರಥ ನಮ್ಮಲ್ಲಿ ಚನ್ನಬಸವೇಶ್ವರ ದೇವಸ್ಥಾನ, KSRTC ಬಸ್ ಸ್ಟಾಪ್ ಮತ್ತು ನಮ್ಮ ಸರ್ಕಲಲ್ಲಿ 3 ಥರ ಸಾಂಸ್ಕೃತಿಕ ಚಟುವಟಿಕೆ ಹೀಗೆ ಕಲಾ ತಂಡಗಳಿಂದ ನಾವು ಇದು ಮಾಡಿ ಆ ದಿನ IBL ಹಾಲ್ಟ್ ಆಗಿ ನೆಕ್ಸ್ಟ್ ಡೇ ತುಮಕೂರಿಗೆ ನಾವು ನಮ್ಮಿಂದ ಬೀಳ್ಕೊಡುಗೆಯನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಎಲ್ಲ ನಮ್ಮ ಗುಬ್ಬಿ ತಾಲೂಕಿನ ಸಾರ್ವಜನಿಕರಾಗಲಿ, ಸಂಘ ಸಂಸ್ಥೆಗಳಾಗಲಿ, ಕನ್ನಡ ಸಾಹಿತ್ಯ ಪರಿಷತ್ತು, ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿ ಒಟ್ಟಿಗೆ ಶ್ರಮಿಸಿ ನಾವು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಎಲ್ಲರಿಗೂ ಕೋರಿದ್ವಿ. ಸೊ ಹಾಗೆ ಎಲ್ಲರೂ ನಮಗೆ ಸಹಕಾರ, ಇನ್ಕ್ಲೂಡಿಂಗ್ ನಮ್ಮ ಪತ್ರಿಕಾ ಮಾಧ್ಯಮದವರು ಸೇರಿ ಎಲ್ಲರೂ ಸಹಕಾರನ ಕೊಟ್ಟು ಅವರವರ ಕೈಯಲ್ಲಾದ ಸಹಾಯ ಮತ್ತು ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸೊ ಆದ್ದರಿಂದ ಎಲ್ಲ ಸಾರ್ವಜನಿಕರಲ್ಲೂ ಮತ್ತು ನಾವು ಮನವಿ ಮಾಡ್ಕೊಳ್ತೀವಿ, ಈ ಕಾರ್ಯಕ್ರಮ ನಮ್ಮದೇನು ಕರ್ನಾಟಕ ರಾಜ್ಯವಾಗಿ 50 ವರ್ಷಗಳು ತುಂಬಿರೋದ್ರಿಂದ ಮಾನ್ಯ ಘನ ಸರ್ಕಾರ ಏನು ಈ ಕಾರ್ಯಕ್ರಮನ ರೂಪಿಸಿದೆ ಇದನ್ನು ಎಲ್ಲರೂ ಸೇರಿ ನಮ್ಮೆಲ್ಲರೂ ಪಾರ್ಟಿಸಿಪೇಷನ್ ಮಾಡಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ಮುಗಿಸೋಣ ಅಂತ. ಆದ್ದರಿಂದ ತಾವೆಲ್ಲರೂ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೋರ್ತೀವಿ. ಈವನ್ ಡೆಂಗ್ಯೂ ಪ್ರಕರಣಗಳ ಕುರಿತು ನಾವು ಹಾಗೆಯೇ ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಪ್ರತಿದಿನ ಐದರ್ ಗೂಗಲ್ ಮೀಟ್ ಇಲ್ಲ ಫೋನ್ ಮುಖಾಂತರ ನಾನು THO, EO ಸರು, ಚೀಫ್ ಆಫೀಸರ್ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಎಷ್ಟು ಕೇಸಸ್ ಬಂದಿದೆ, ಎಲ್ಲಿ ಕ್ಲಸ್ಟರ್ ಕೇಸಸ್ ಏನಾದರೂ ಆಗಿದೆಯಾ, ಸಪೋಸ್ ಎಲ್ಲಿ ನಮಗೆ ಈವನ್ ದೂರವಾಣಿ ಮುಖಾಂತರ ಆಗಿರಲಿ, ವಾಟ್ಸಪ್ ಮುಖಾಂತರ ಆಗಲಿ, ಎಲ್ಲಿ ಸ್ಟ್ಯಾಂಡಿಂಗ್ ವಾಟರ್ ಎಲ್ಲಿದೆ ಅದನ್ನು ಪ್ರತಿನಿತ್ಯ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ. ಮತ್ತು ಎಲ್ಲ ಪಂಚಾಯಿತಿಗಳಲ್ಲಿ ಮತ್ತು ಚೀಫ್ ಆಫೀಸರ್ ಫಾಗಿಂಗ್ ಈಗಾಗಲೇ ಪ್ರತಿ ವಾರ್ಡಲ್ಲಿ ಶುರು ಮಾಡಿದ್ದೀವಿ. ಎಲ್ಲೆಲ್ಲಿ ಕೊಳಚೆ ನೀರು ಆ ಥರ ಎಲ್ಲಿ ನಮ್ಮ ಎಗ್ಸ್ಗೆ ಫರ್ಟಿಲೈಸ್ ಆಗೋಕ್ಕೆ ಅವಕಾಶ ಇದೆ, ಡಬಲ್ ಮಲ್ಟಿಪ್ಲೈ ಆಗೋಕ್ಕೆ, ಆ ಥರ ಎಲ್ಲ ಪ್ಲೇಸಸ್ನು ನಾವು ಸೂಕ್ತ ಮೆಜರ್ಸ್ ತಗೊಂಡು ಡೆಂಗ್ಯೂ ಹೇಗೆ ನಾವು ಎಲ್ಲ ತಾಲೂಕು ಆಡಳಿತ ಸೇರಿ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಸತತವಾಗಿ ಇದು ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಈ ದಿನ ನಿನ್ನೆ ಸಂಜೆಗೆ 7 ಆ್ಯಕ್ಟಿವ್ ಕೇಸಸ್ ಇದೆ. ಸೊ ಎಲ್ಲರದ್ದು ಹೆಲ್ತು ನಾವು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಬ್ಬರು ಶ್ರೀದೇವಿಯಲ್ಲಿದ್ದರು, ಈಗ ಬೆಳಿಗ್ಗೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಅವ್ರದ್ದು ಪ್ಲೇಟಲೆಟ್ ಕೌಂಟ್ ಹೇಗಿದೆ, ಅವ್ರದ್ದು ಬೇರೆ ಹೆಲ್ತ್ ಕಂಡೀಷನ್ಸ್ ಏನಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ನಿಗಾ ವಹಿಸ್ತಾ ಇದ್ದೀವಿ. ಈಗಾಗಲೇ ನಾವೆಲ್ಲ ಕಡೆ ಫೀವರ್ ಕ್ಲಿನಿಕ್ ಮಾಡಿದ್ದೀವಿ. ಸಪ್ರೇಟ್ ತಾಲೂಕು ಹಾಸ್ಪಿಟಲಲ್ಲಿ ನಾವು ಡೆಂಗ್ಯೂ ವಾರ್ಡ್ ಅಂತ ಸಹ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆನೂ ಈ ಸಾಂಕ್ರಾಮಿಕ ರೋಗ ಹರಡೋದ್ರ ಬಗ್ಗೆ ಇಲ್ಲ ಎಲ್ಲಾದರೂ ಗ್ರಾಮಗಳಲ್ಲಿ ಈ ಥರ ಎಲ್ಲಿ ನಿಮಗೆ ಸೊಳ್ಳೆ ಇಶ್ಯೂಸ್ ಇದೆ, ವಾಟರ್ ಸ್ಟಾಗ್ನೇಷನ್ ಅಂಥವೇನಾದರೂ ಇದ್ದರೂ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ನಮ್ಮ ಲೋಕಲ್ ಪಂಚಾಯಿತಿ ಮತ್ತು ನಾವು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಅದನ್ನು ಅವಾಯ್ಡ್ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. यरमेनाभिरोहति एतावानस्य महिमा आदित्यवर्णं तमसस्तु पारे सर्वाणि रूपाणि विचित्यति ಮಾಡಿರುವ ಪುಣ್ಯಗಳನ್ನೆಲ್ಲ ಕೂಡ ಪರಿಹಾರವನ್ನು ಮಾಡಿಕೊಂಡು ಪರಮ ಪವಿತ್ರವಾದ ಗಂಗೆಯಲ್ಲಿ ದಂಪತಿಗಳ ಸಮೇತವಾಗಿ ನಾವು ಮಿಂದು ಜ್ಞಾನತೋ ಅಜ್ಞಾನತಃ ಕುತಃ ಸ್ವತಃ ಪರಪ್ರೇರಣೆಯಾಚ ಸಂವೇಶ ಸರ್ವೇಷಾಂ ಪಾಪಾನಾಂ ಅಪದೋದನಾರ್ಥಂ ಅಂತ ಜ್ಞಾನದಿಂದ ಅಜ್ಞಾನದಿಂದ ನನ್ನಲ್ಲಿ ಏನಾದರೂ ನನ್ನ ಸಂಸಾರವನ್ನು ನಡೆಸಬೇಕಾದರೆ ಪಾಪಾದಿಗಳು ನನಗೆ ನಡೆದಿದ್ದರೆ ಈ ಪುಣ್ಯಕ್ಷೇತ್ರಕ್ಕೆ ನಾನು ಬರ್ತಾ ಇದ್ದೀನಿ. ನಾನು ಕಾಯ ವಾಚ ಮನಸ್ಸಕ್ತಿಯಾಗಿ ಬೆಳೆದ ಮೇಲೆ ಹಿಮವತ್ ಕಿರೀಟವು ರಜತಾಚಲ ಶೃಂಗಾಂಧ್ರ ಮಧ್ಯಸ್ಥಾಯೈ ನಮೋ ನಮಃ ಅಂತ ಇದುವರೆಗೂ ಹೇಳಿದ್ವಿ. ರಜತ ಅಂದ್ರೆ ಬೆಳ್ಳಿ ಅಂತ, ಬೆಳ್ಳಿಯಂತೆ ಕಾಡುವಂತಹ ಪರ್ವತ ಹಿಮಾಲಯೋ ನಾಮ ನಗಾದಿರಾಜ ಅಂತ ವಿಶೇಷವಾಗಿರುವಂತಹ ವಾತು ಅಂತ ವಿಶೇಷವಾದ
ಯುಗಳೆ ಗೋತಪನೋಪಮಂಡಲಾಯೈ ನಮಃ ಪದ್ಮರಾಗಜಿರಾಗರ್ಯಪರಿಮಾವಿಕಪೌರವೇ ನಮಃ ನವವಿದ್ರಮಬಿಂಬದ್ರೇಯಕಾಲಿರತರಚ್ಛದಾಯೈ ನಮಃ ಶುದ್ಧ ವಿದ್ಯಾನ್ಪುರಾಕಾಲದ್ವಿಲಪಂಕ್ತಿದ್ವಯೋಜ್ಮಲಾಯೈ ನಮಃ ಮಿಥಾಯೈ ನಮಃ ನಗರೀಯತೆ ಸಂಚನ್ನ ಸಮಂತ ತ್ವಯೋನ್ಗುಣಾಯೈ ನಮಃ ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹಾಯೈ ನಮಃ ಶಿಂಜಾನ ಮಣಿಮಂಜೆ